ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ರಾಜ್ಯ ಮಾತಾಂಗ ಜಾಗೃತಿ ಸಮಿತಿಯಿಂದ ಶೈಕ್ಷಣಿಕ ಜಾಗೃತಿ ಹಾಗೂ ಉಚಿತ ಪುಸ್ತಕ ವಿತರಣೆ. ಚೇಲೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರಪಲ್ಲಿ ಗ್ರಾಮದಲ್ಲಿ ಭಾನುವಾರ ರಾಜ್ಯ ಮಾತಾಂಗ ಜಾಗೃತಿ ಸಮಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಬೃಹತ್ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಮಿತಿಯ ರಾಜ್ಯಾಧ್ಯಕ್ಷರಾದ ವೀರಾಂಜನಪ್ಪ, ಉಪಾಧ್ಯಕ್ಷರಾದ ರಾಮು, ಬಾಲಪ್ಪ, ವೆಂಕಟೇಶ್ ಮೂರ್ತಿ ಹಾಗೂ ಪ್ರಮುಖರಾದ ಕೆವಿ ವೆಂಕಟರಮಣಪ್ಪ ಮತ್ತು ಕೆವಿ ಈಶ್ವರಪ್ಪ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೀರಾಂಜನಪ್ಪ ಅವರು, ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣವೇ ಏಕೈಕ ದಾರಿ. ಬಡತನ ಅಥವಾ ಹಣಕಾಸಿನ ಮುಗ್ಗಟ್ಟು ನಮ್ಮ ಮಕ್ಕಳ ಸಾಧನೆಗೆ ಅಡ್ಡಿಯಾಗಬಾರದು. ಪೋಷಕರು ಅಲ್ಪ ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ, ತಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಕಳುಹಿಸಬೇಕು. ಕೇವಲ ಪದವಿ ಪಡೆದರೆ ಸಾಲದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮ ಸಮಿತಿಯು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾದಿಯಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ಹಾಸ್ಟೆಲ್ ಅಕೌಂಟೆಂಟ್ ಕೆವಿ ಈಶ್ವರಪ್ಪ ಅವರು ಬಡತನ, ಕುಡಿತದಂತಹ ದುರಭ್ಯಾಸಗಳು ಮತ್ತು ಮಾರ್ಗದರ್ಶನದ ಕೊರತೆಯಿಂದ ಆಗುವ ಶೈಕ್ಷಣಿಕ ಹಿನ್ನಡೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರಾದ ಬಾಲಪ್ಪ, ವೆಂಕಟೇಶ್ ಮೂರ್ತಿ, ನಾರಾಯಣಸ್ವಾಮಿ, ಮುನಿರಾಜು, ವೆಂಕಟರಮಣ, ನಾಗರತ್ನಮ್ಮ, ಗೋವಿಂದರಾಜು, ನಾರಾಯಣಪ್ಪ, ಹನುಮಂತಪ್ಪ, ಶ್ರೀನಿವಾಸಮೂರ್ತಿ, ಆದಿನಾರಾಯಣ, ಚೇರ್ಮನ್ ವೆಂಕಟರಮಣಪ್ಪ, ಜಿವಿ ವೆಂಕಟರಮಣಪ್ಪ, ವೆಂಕಟರಮಣ, ರಾಜೇಶ್, ಶಶಿಕಲಾ, ಮುನಿರಾಜು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕಿ ಪ್ರಮೀಳಾ, ಜೆಕೆ ಆದಿನಾರಾಯಣ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ ಚಿಲಕಲ, ನೇರ್ಪು. ಪತ್ರಕರ್ತರಾದಂತಹ ರಮೇಶ್ ಅವರನ್ನು ಸಂಭವಿಸ್ತಾ ಇದ್ದೇವೆ. ಈ ಮಾತಂಗ ಜಾಗೃತಿ ಸಮಿತಿ ವಿಚಾರ ಅಂದ್ರೆ ಗೊತ್ತಿರಲ್ಲ ವಿಚಾರ. ಮಾತಂಗ ಅಂದ್ರೆ ಈ ದೇಶಕ್ಕೆ, ಪ್ರಪಂಚಕ್ಕೆ ಸಂಗೀತ ಕೊಟ್ಟಂತ ಒಬ್ಬ ಪಿತಾಮಹ ಮಾತಂಗ ಭಾಷೆ. ಆ ಹೆಸರು ಏನ್ ನಮ್ಮ ಜನಗಳನ್ನ ನಾವು ಜಾಗೃತಿ ಮೂಡಿಸ್ಬೇಕು ಅಂತ. ಜಾಗೃತಿ ಅಂದ್ರೆ ಜಾಗೃತಿ ಮೂಡಿಸ್ಬೇಕು. ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸ್ಬೇಕು? ವಿದ್ಯಾಭ್ಯಾಸದಲ್ಲಿ ಜಾಗೃತಿ ಮೂಡಿಸ್ಬೇಕು. ನಮಗೆ ಎರಡು ದರಿದ್ರ ಆಯಿತು. ಒಂದು ಅನ್ನಕ್ಕೆ ನಾವು ದರಿದ್ರ ಆಯಿತು, ಒಂದು ವಿದ್ಯೆಗೆ ದರಿದ್ರ ಆಯಿತು. ಇವತ್ತು ದಿವಸ ನಮ್ಮಲ್ಲಿ ಅನ್ನಕ್ಕೆ ಕೊರತೆ ಇಲ್ಲ. ಇವತ್ತು ನಾಯಿ ಮೂಸ್ಕೊಡ್ತಾ ಇಲ್ಲ, ಅನ್ನ ಆ ಮಟ್ಟದಲ್ಲಿದೆ. ನಮ್ಗೆ ದೊಡ್ಡ ಕೊರತೆ ಇರೋದು ಅಂದ್ರೆ ಇವತ್ತು ವಿದ್ಯಾಭ್ಯಾಸ. ನಾವು ವಿದ್ಯಾಭ್ಯಾಸದಲ್ಲಿ ನಾವು ಇವತ್ತು ನಮ್ಮ ಮಕ್ಕಳನ್ನ ಊರು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ಜಾಗೃತಿ ಸಮಿತಿನ ನಮ್ಮ ರಾಜ್ಯ ಮಾತಂಗ ಜಾಗೃತಿ ಸಮಿತಿ ಹೆಸರಿಟ್ಕೊಂಡು ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗಾಗಲೇ ನಾವು 19 ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ, ನಾವು ಅಲ್ಲಿ ಮೀಟಿಂಗ್ಗಳು ಮಾಡಿ, ಲೀಡರ್ಗಳನ್ನ ಕರೆಸಿ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದೀವಿ. ಸಾಕಷ್ಟು ಶಿಬಿರಗಳು ಮಾಡಿದ್ದೀವಿ. ಶಿಬಿರಗಳಲ್ಲಿ ಏನಂದ್ರೆ ಬರೀ ನಮ್ಮ ಲೀಡರ್ಗಳನ್ನ ನಾವು ತಯಾರು ಮಾಡೋದು. ನಮ್ಮಲ್ಲಿ ಲೀಡರ್ಗಳು 40 ಜನ 50 ಜನ ಲೀಡರ್ಗಳನ್ನ ನಾವು ಸುಮಾರು ಸಭೆಗಳನ್ನ ಮಾಡಿ, ಸುಮಾರು ಶಿಬಿರಗಳನ್ನ ಮಾಡಿ ಇದೆಲ್ಲ ಆಲಕ್ಕೆ ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಮೊದಲನಾಗ ನಾವು ಕೊತ್ತೂರಪಲ್ಲಿ ಮೊದಲನಾಗ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿನ ಮಕ್ಕಳು ನೋಡೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ 50 ಜನ ಮಕ್ಕಳು ಸೇರಿದವರಾಗಿದ್ರೆ ಅದು ದೊಡ್ಡ ಸಂಖ್ಯೆ, ಬಹುದೊಡ್ಡ ಸಂಖ್ಯೆ ಜನಾಂಗ. ಈ ಸಂಖ್ಯೆ ಇರೋ ಮಕ್ಕಳು ನಮ್ಮ ರಾಜ್ಯದಲ್ಲಿ ಪ್ರತಿ ಊರುಗಳಲ್ಲೂ ಜಿಲ್ಲೆಗಳಲ್ಲೂ 50 ಜನ ಆಫೀಸರ್ ಆಗುತ್ತೆ. ಎಲ್ಲ ಆಫೀಸರ್ ಆಗುತ್ತೆ. ಯಾರಿಗೆ ಹೇಳ್ತಿದ್ರೆ IAS, KAS ಇಂಥ ಉನ್ನತ ಹುದ್ದೆಗಳಲ್ಲಿ ಹೋಗಿ ನೀವು ಇವತ್ತು ಈ ಕೊತ್ತೂರಪಲ್ಲಿ ಜನಗಳು ಈ ದೇಶಕ್ಕೆ ಹೆಸರಾಗುತ್ತೆ. ನಾವು ಹೆಚ್ಚಿಗೆ ಮಾತಾಡೋದಲ್ಲ, ಯಾಕಂದ್ರೆ ಈಗಾಗಲೇ ನಮ್ಮ ಸಮಿತಿ ಎಲ್ಲಾ ಲೀಡರ್ಗಳು ಮಾತಾಡಿ ನಿಮಗೆ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಊರಿನ ಹೇಳಿ ಅವರು ನಿಮ್ಗೆ ಉದಾಹರಣೆ ಕೊಟ್ಟಿದ್ದಾರೆ. ನೀವೆಲ್ಲ ಮುಂದೆ ಏನಾಗಬೇಕು, ಈ ದೇಶಕ್ಕೆ ಏನಾಗಬೇಕು, ಈ ರಾಜ್ಯಕ್ಕೆ ಏನಾಗಬೇಕು, ಈ ಊರಿಗೆ ಏನಾಗಬೇಕು ಅನ್ನೋದೆಲ್ಲ ತಿಳಿಸಿದ್ದಾರೆ. ನಾವು ಯಾಕೆಂದ್ರೆ ನಾವು ಹೇಳ್ತಾ ಇದ್ದೇವೆ, ಪದೇ ಪದೇ ಅದನ್ನ ಹೇಳ್ತಾ ಇದ್ದೀವಿ, ನಿಮ್ಮ ತಲೆಗೆ ಜಾಸ್ತಿ ಓಡಲ್ಲ. ಅದರಿಂದ ನಾನು ಹೇಳೋದು, ನೀವೆಲ್ಲ ವಿದ್ಯಾವಂತರಾಗಬೇಕು. ಮೊಬೈಲ್ ವ್ಯಸನಿಗಳಾಗಬಾರ್ದು. ಯಾರನ್ನು ಮೊಬೈಲ್ಗಳನ್ನ ದೂರ ಮಾಡಬೇಕು. ಆಮೇಲೆ ನಿಮ್ಮಲ್ಲಿ ಗುರು ಹಿರಿಯರಿಗೆ ನೀವು ಮೊದಲು ಮರ್ಯಾದೆ ಕೊಡ್ಕೊಳ್ಬೇಕು. ತಾಯಿ ತಂದೆಗಳ ಮಾತನ್ನು ತಪ್ಪದೆ ಚಾಚದೆ ಅವ್ರ ಮಾತನ್ನು ನೀವು ಪಾಲಿಸಬೇಕು, ತಾಯಿ ತಂದೆ ಮಾತುಗಳನ್ನ. ಹಂಗಾಗಿ ದೇಶದಲ್ಲಿ ನೀವು ಏನೇನಾಗಬೇಕು ಅನ್ನೋ ಇವತ್ತಿನ ದಿವಸ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋರೆಲ್ಲ ಸಾಮಾನ್ಯರಲ್ಲ, ಎಲ್ಲ ರಿಟೈರ್ಡ್ ಆಫೀಸರ್ಗಳು, ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದು ಇಲ್ಲೆಲ್ಲ ಬಂದು ನಿಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಬಂದಿರೋಲ್ಲ. ಅವ್ರ ಜೊತೆಗೆ ನಾವು, ನಮ್ಮದು ಉದ್ಯೋಗನೇ ಬೇರೆ,
ನಾವು ಇಲ್ಲಿ ಬರಬೇಕು, ನಮ್ಮ ಜನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಆಸೆ ಇಟ್ಕೊಂಡು ನಾವು ಬಂದಿದ್ದೀವಿ. ಬಂದು ಇವತ್ತು ದಿವಸ ನಾವೆಲ್ಲ ಈ ಊರಿನಲ್ಲಿ ಈ ಕುಗ್ರಾಮ ಅಂದರೆ ತಿರುಗಂತ ಈ ಭಾಗದಲ್ಲಿ ಈ ಮಕ್ಕಳು ನೋಡಿ ನಮ್ಗೆ ಆಗಿರೋ ಸಂತೋಷ ಎಲ್ಲೂ ಆಗಲ್ಲ. ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ ತುಮಕೂರು ಮತ್ತು ಮಂಡ್ಯ, ಮದ್ದೂರು, ರಾಮನಗರ, ಹಾಸನ ಈ ಭಾಗದಲ್ಲೆಲ್ಲ ಜಿಲ್ಲೆಗಳೆಲ್ಲ ಹೋಗಿ ನಾವು ಅಲ್ಲೇ ಸಭೆಗಳು ಸಮಿತಿಗಳನ್ನ ರಚನೆ ಮಾಡ್ತೀವಿ, ಜಿಲ್ಲಾ ಸಮಿತಿಗಳನ್ನ ರಚನೆ ಮಾಡಿದ್ದೀವಿ. ಆ ಸಾಕಷ್ಟು ನಾವು ಪುಸ್ತಕಗಳನ್ನ ಸಾಕಷ್ಟು ಕಿಲೋಗಳ ಎಲ್ಲ ಎಲೆಕ್ಷನ್ ಟೈಮ್ಗಳಲ್ಲಿ ಎಲೆಕ್ಷನ್ ಬರ್ತದೆ ಪರೀಕ್ಷೆ ಟೈಮ್ಗಳಲ್ಲಿ ಸಾಕಷ್ಟು ಒಳ್ಳೊಳ್ಳೆ ನೋಟ್ಬುಕ್ಗಳು, ಒಳ್ಳೊಳ್ಳೆ ಗೈಡ್ಸ್ಗಳು, ಒಳ್ಳೊಳ್ಳೆ ಬುಕ್ಗಳು ಕೊಟ್ಟು ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ. ನಾವು ಮೊನ್ನೆ ಇಲ್ಲಿ ಸಹ KG ಟೆಂಪಲ್ಲು ಗುಬ್ಬಿ ಭಾಗದಲ್ಲಿ ನಾವು ಟೈಮ್ ಕೊಟ್ವಿ. ಅಲ್ಲಿನ ಮಕ್ಕಳುಗಳೆಲ್ಲ 98, 96, 95% ಬಂದಿದ್ದಾರೆ, ಮಾರ್ಕ್ಸ್ ತಂದಿದ್ದಾರೆ. ಅವರೆಲ್ಲರೂ ಮೆಸೇಜ್ ನಮ್ಮ ಸಮಿತಿಗೆ, ಸರ್ ನಿಮ್ಮ ಸಮಿತಿಯಿಂದ ಇಷ್ಟು ಹೆಲ್ಪ್ ಮಾಡಿದ್ದೀವಿ, ನಾವೆಲ್ಲ ಎಷ್ಟು ಬಂದಿದ್ದೀವಿ, ಎಲ್ಲ ಓದಿದ್ದೀವಿ ಅಂತ. ನೀವು ಇವತ್ತು ಈ ಊರಿನ ಜನಗಳು ನೆಕ್ಸ್ಟ್ ನಾವು ಯಾಕೆಂದರೆ ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ಹಗಲು ರಾತ್ರಿ ನಿದ್ದೆಗೆ ಇಟ್ಟು ಮೊಬೈಲ್ನ ದೂರ ಮಾಡಿ ಮೊಬೈಲ್ ಬಿಡಬೇಕು. ಅಷ್ಟು ಮೊಬೈಲಲ್ಲಿ ಇಟ್ಟು ನೀವು ಟೈಮಿಂಗ್ ಸರಿಯಾಗಿ ನೀವು ಏನು ಉಪಯೋಗಿಸ್ಕೊಬೇಕು ಅದಕ್ಕೆ ಮಾತ್ರ ಮೊಬೈಲ್ ಉಪಯೋಗಿಸ್ಬೇಡಿ. ಬಾಕಿ ಎಲ್ಲ ಟೈಮಲ್ಲೂ ನೀವು ಮೊಬೈಲ್ ವಾಟ್ಸಪ್ ಮಾಡೋದು ಮತ್ತೊಂದು ಮಾಡೋದು ನೀವು ಮಾಡಿದ್ರೆ ನೀವು ವಿದ್ಯಾಭ್ಯಾಸ ನೀವು ಹಾಳು ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ನೀವೆಲ್ಲ ಹೇಳ್ಬೇಕು ಇವತ್ತು ನಾವು ನಿಮ್ಮ ಮೇಲೆ ಬೇರೆ ಚಟಕ್ಕೆ ಮೊಬೈಲ್ಗಳು ನೋಡಲ್ಲ ಅಂತ ಪ್ರಮಾಣ ಮಾಡಬೇಕು. ನೀವು ಅದು ಮಾಡಿದ್ರೆ ಮಾತ್ರ ನೀವು ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗ್ತೀರಾ, ಈ ದೇಶಕ್ಕೆ ಮುಂದೆ ಪ್ರಜೆಗಳಾಗ್ತೀರಾ, ಈ ನಮ್ಮ ರಾಜ್ಯದಲ್ಲಿ ಒಳ್ಳೆ ಆಫೀಸರ್ ಆಗ್ತೀರಾ. ರಾಜ್ಯ ಅಧ್ಯಕ್ಷರ ಗೌರವದ ಶ್ರೀನಿವಾಸ ಅವರಿಗೆ ಮತ್ತು ರಾಜ್ಯ ಸಮಿತಿ ಎಲ್ಲರಿಗೂ ನಮಿಸುತ್ತಾ, ಇಲ್ಲಿ ಮುಖ್ಯವಾಗಿ ಜಾಗೃತಿ ಸಂಸ್ಥೆ ಅಂದರೆ ನಮ್ಮ ಜನಾಂಗ ಜಾಗೃತಿ ಮಾಡಿಸ್ತಾ ಇರೋದು. ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಜಾಗೃತಿ ಮಾಡಿಸೋ ಉದ್ದೇಶ. ನಮ್ಮ ಮಕ್ಕಳಿಗೆ ಈಗಲಿಂದ ಬೇಸ್ ಮಾಡ್ತಾರೆ. IAS, KS, IPS, ಟ್ರೈನಿಂಗ್ಸು, ಬ್ಯಾಂಕಿಂಗ್ ಸೆಕ್ಟರು, ಏನೇ ಸೆಕ್ಟರ್ ಇದಾವೆ ಎಲ್ಲ ಸೆಕ್ಟರ್ಗಳು ನಮ್ಮೆಲ್ಲ ವಿದ್ಯಾರ್ಥಿಗಳು ಹೋಗ್ಬೇಕು ಅಂತ. ನಮ್ಮ ಊರಲ್ಲೇನು ಎಲ್ಲ DC ಆಗಬೇಕು, ಕಲೆಕ್ಟರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಗ್ರಾಮ PDO ಆಗಬೇಕು, ಗ್ರಾಮ ಸೆಕ್ರೆಟರಿ ಆಗಬೇಕು, ರಾಜಕೀಯದಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಮಾತಾಡಿ ಸಮಿತಿ ಇಡೀ ಕರ್ನಾಟಕದಲ್ಲೆಲ್ಲ ತಿರುಗ್ತ ಎಲ್ಲ ನಮ್ಮ ಜನಾಂಗದಲ್ಲಿರೋದು ಎಲ್ಲ ಅಧಿಕಾರ ವರ್ಗದವ್ರೆ ಸಂಘಟನೆ ಮಾಡ್ಕೊಂಡು ಅವ್ರ ಕೈಲಾದಷ್ಟು ದುಡ್ಡು ಹಾಕೊಂತ ನಮ್ಮ ಜನರನ್ನ ಜಾಗೃತಿ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಂತೆಲ್ಲ ನಮ್ಮ ಕೊತ್ತೂರುಗಳು ಒಂದೇ ಎಲ್ಲ ಬರ್ತಾ ಇಲ್ಲ, ಇಡೀ ಕರ್ನಾಟಕ ಬರ್ತಾ ಇದ್ದಾರೆ. ನಮ್ದು ಇನ್ನೇನಿದ್ರು ನಿಮ್ದು ಯಾವುದೇ ತರ ಜಾಬ್ಸ್ ಇದ್ರು, ಈಗ ILS ಯಾರು ತೊಂದರೆ ಇದ್ರು ನಮ್ಮ ರಾಜ್ಯ ಮಾತಾಡಿ ಸಮಿತಿ ಭೇಟಿ ಮಾಡಿದ್ರೆ ಅವ್ರಿಗೆಲ್ಲ ಏನೇನು ಬೇಕು ಸ್ಕಾಲರ್ಶಿಪ್ ಎಲ್ಲ ಸರ್ಕಾರ ಕೊಡ್ತದೆ. ಇನ್ನು ಹೆಚ್ಚಿಗೆ ಏನೇನು ಬೇಕು ವಿದೇಶದಲ್ಲಿ ಹೋಗ್ಕೊಂಡು ನಮ್ಮ ಮಕ್ಕಳಿಗೆ ಯಾವ ತರ ಬೇಕು ಅನ್ನೋದನ್ನ ಆ ಉದ್ದೇಶ ಜಾಗೃತಿ ಸಮಿತಿ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಚೆನ್ನಾಗಿ ಹತ್ಕೋಬೇಕು. ನಮ್ಮ ಮಕ್ಕಳು ಅಲ್ಲೇನಿದ್ದೀವಿ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಕೊಟ್ಟಿದೆ ಮೂಲಭೂತ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಇಡೀ ನಮ್ಮ ಜನಾಂಗದವರು ಅಭಿವೃದ್ಧಿ ಪಡಿಬೇಕು, ವಿದ್ಯಾಭ್ಯಾಸ ಮುಂದುವರಿಬೇಕು, ಬೇರೆ ಅಪ್ಪ ಅಮ್ಮರಿಗೆ ರೆಸ್ಪೆಕ್ಟ್ ಕೊಡಬೇಕು, ಮನೆಗಳು ಅದು ಇದು ಬೇರೆ ಮೊಬೈಲ್ಗಳನ್ನ ಸ್ವಲ್ಪ ಮೊಬೈಲ್ ಗಿಡಿ ಬಿಟ್ಬಿಡ್ಬೇಕು, ಚೆನ್ನಾಗಿ ಓದಬೇಕು. ಊರಲ್ಲೆಲ್ಲ ಸ್ವಲ್ಪ ತಂದೆ ತಾಯಿ ಇರ್ತಾರಲ್ಲ ಮಕ್ಕಳು ಅಬ್ಸರ್ವ್ ಮಾಡಬೇಕು. ದಯವಿಟ್ಟು ಮಕ್ಕಳನ್ನ ಯಾವ್ದಾದ್ರು ಸ್ವಲ್ಪ ಕಾಲೇಜ್ ಬಂದ ತಕ್ಷಣ ಬಂದ ತಕ್ಷಣ ಕುಡಿಯೋದಕ್ಕೆ ಅದಕ್ಕೆ ಇದಕ್ಕೂ ಕೆಲವು ಇವು ಕೆಟ್ಟ ಶೆಟ್ಟಲ್ಲಿ ಇದ್ದಾವೆ, ಹಣ್ಣು ಹಾಕೊಳ್ಳೋದು, ಪಾನಿಪರಾಕ್ ಹಾಕೊಳ್ಳೋದು ಅಂತವೆಲ್ಲ ನಮ್ಮ ವಿದ್ಯಾರ್ಥಿಗಳು ಯಾವುದು ಮಾಡಬಾರ್ದು. ಆ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದೂ ಅಷ್ಟು ವಿದ್ಯಾವಂತರು ಎಲ್ಲ ಇಡೀ ಎಷ್ಟು ಡಿಗ್ರಿ 38 ಡಿಗ್ರಿ ಮಾಡ್ಕೊಂಡಿದ್ರು ಯಾವತ್ತು ಒಂದು ದಿನ ಕೆಟ್ಟ ವಿದ್ಯಾಭ್ಯಾಸ ಕೆಟ್ಟಗಳಿಗೆ ಇದಾಗಿರಲಿಲ್ಲ. ಅವ್ರು ಏನಿದ್ರು ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ಜನಾಂಗ ಎಲ್ಲ ಮಲಗಿದ್ದಾರೆ, ಅವ್ರನ್ನೆಲ್ಲ ಎಬ್ಬಿಸಬೇಕು ಅನ್ನೋ ಉದ್ದೇಶದಿಂದ ಇಡೀ ಎಲ್ಲಾ ದೇಶಗಳು ತಿರುಗಾಡಿ ಎಲ್ಲಾ ದೇಶಗಳು ಓದಿ ಉನ್ನತ ವಿದ್ಯಾಭ್ಯಾಸ ಪಡೆದು ನಮ್ಮ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ವಿಶ್ವದಲ್ಲೇ ಒಳ್ಳೆ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ಆ ಸಂವಿಧಾನದಿಂದ ಇವರೆಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಿ ಈಗ ನಮ್ಮ ಜನಾಂಗದಲ್ಲಿ ಇನ್ನ ನಮ್ಮ ಜನಾಂಗ ಇನ್ನ ಮಲಗಿದ್ದಾರೆ, ಇನ್ನ ಎಬ್ಬಿಸಬೇಕು ಉದ್ದೇಶದಿಂದ ಪೇ ಬ್ಯಾಕ್ ಸೊಸೈಟಿ ಅಂಬೇಡ್ಕರ್ ಏನ್ ಹೇಳ್ಕೊಟ್ಟಿದಾರಲ್ಲ ಆ ಇದ್ರಲ್ಲಿ ಅಡ್ಕೊಂತ ಬರ್ತಾ ಇದ್ದಾರೆ. ಬಾಬು ಜಗಜೀವನರಾಮ್ ಅವರು ಈ ದೇಶಕ್ಕೆ ಉಪ ಪ್ರಧಾನಿ ಆಗಿದ್ದರು, ಅವರು ನಮ್ಮವರೇ. ಈ ತರ ನಮ್ಮ ಊರಲ್ಲಿ ಎಲ್ಲರೂ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಒಳ್ಳೆ ಜಾಬ್ಗಳು ಪಡೆಯಬೇಕು ಉದ್ದೇಶದಿಂದ ಈ ನಮ್ಮ ಊರಿಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಊರಿಂದ ನಮ್ಮ ರಾಜ್ಯ ಮಾತಾಡಿ ಸಂಸ್ಥೆಯವರಿಗೆ ಒಂದನ್ನು ನೇರಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.
ಈ ಕಡೆ ಬಂದ್ಬಿಡಿ ಈ ಕಡೆ ಕನ್ನಡ ಪೃಥ್ವಿ ದೀಕ್ಷಾ ಶ್ರೀಕಾಂತ್ ನಿಮ್ಗಡೆ ಸರ್ ಈ ಕಡೆ ನೋಡಿ ಸರ್ ಕೈ ಹಿಡ್ಕೊಂಡು Kita kasih